ಹಾಯ್ ಎಲ್ರಿಗೂ ನಮಸ್ತೆ. ಇದು ಗುರುವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಮನೇಲಿ ಸ್ವಲ್ಪ ಹುಳಿಕಾಳಿತ್ತು, ಸೊ ಅದನ್ನೇ ಹಾಕೊಂಡು ಹುಳಿಕಾಳು ಉಪ್ಸಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ. ಅದಕ್ಕೆ ಅಂತ ಹೇಳಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಹುಳಿಕಾಳನ್ನ ಹಾಕ್ಕೊಂಡು ಅದನ್ನು ತೊಳೆದು ಅದಕ್ಕೆ ಒಂದು ಸ್ವಲ್ಪ ನೀರು ಉಪ್ಪು ಹಾಕ್ಕೊಂಡು ಒಂದು 3 ವಿಜಿಲ್ ಬರ್ಸಿಟ್ಕೊಂಡು ಅದನ್ನು ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಅದಾದಮೇಲೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಹುರಿದಿಟ್ಕೊಳ್ಳೋಣ. ಅದಾದಮೇಲೆ ಅದೇ ಕಡೆಗೆ ಒಂದು ಸ್ವಲ್ಪ ಜೀರಿಗೆ ಮೆಣಸು ಹಾಕ್ಕೊಂಡು ಅದನ್ನು ಹುರಿದು ಒಂದು ಜಾರ್ಗೆ ಇದನ್ನು ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಕಾಳು, ಒಂದು ಸ್ವಲ್ಪ ಉಪ್ಪು, ಕಾಳು ಬೇಯಿಸಿರೋ ನೀರನ್ನ ಹಾಕ್ಕೊಂಡು ಖಾರ ರುಬ್ಬಿಟ್ಕೊಳ್ಳೋಣ. ಈಗೊಂದು ಕಡಾಯಿಗೆ ಕಾಳು ಬೇಯಿಸಿರೋ ನೀರು ಮತ್ತು ಖಾರ ರುಬ್ಬಿದ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಕಾಳು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಉಪ್ಸಾರು ರೆಡಿ ಆಗಿಬಿಡುತ್ತೆ. ಇದ್ರ ಜೊತೆ ಹುಳಿಕಾಳು ಪಲ್ಯ ಕೂಡ ಮಾಡಿದ್ದೆ. ಅದಕ್ಕೆ ಅಂತ ಹೇಳಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುಳಿಕಾಳು ಮತ್ತು ಒಂದು ಸ್ವಲ್ಪ ಉಪ್ಪು ತೆಂಗಿನಕಾಯಿ ಹಾಕ್ಕೊಂಡ್ರೆ ಹುಳಿಕಾಳು ಪಲ್ಯ ರೆಡಿ ಆಗುತ್ತೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು.